ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಸುಮಾರಾಗಿ 80 ದಿನ ಹತ್ರ ಬರ್ತಾ ಇದೆ. ಈ 80 ದಿನದಲ್ಲಿ ಆಟ ನೋಡಿದಾಗ, ಅವ್ರ ವ್ಯಕ್ತಿತ್ವ ನೋಡಿದಾಗ, ಟಾಸ್ಕ್ ನೋಡಿದಾಗ, ಎಂಟರ್ಟೈನ್ಮೆಂಟ್ ನೋಡಿದಾಗ, ಅವ್ರ ಆಟ ಹೇಗಿದೆ ಅಂತ ಎಲ್ಲ ಕನ್ಸಿಡರ್ ಮಾಡಿದಾಗ ಟಾಪ್ 5 ಅಲ್ಲಿ ಯಾರು ಬರ್ತಾರಂತ ತುಂಬಾ ಜನಕ್ಕೆ ಕುತೂಹಲ ಇದೆ. ನಾನು ಈ ಬಿಗ್ ಬಾಸ್ ಸೀಸನ್ 11 ಶುರುವಾದಾಗ್ಲಿದ್ದ ಅಬ್ಸರ್ವ್ ಮಾಡಿದಾಗ ವಿಡಿಯೋಸ್ ಎಲ್ಲ ನೋಡಿದಾಗ, ಎಪಿಸೋಡ್ಸ್ ನೋಡಿದಾಗ, ಅವ್ರ ಆಟ ನೋಡಿದಾಗ ಟಾಪ್ 5 ಅಲ್ಲಿ ಇವ್ರು ಇರ್ತಾರೆ ಅಂತ ನಾನೊಂದು ಕನ್ಕ್ಲೂಷನ್ ಬಂದಿದ್ದೀನಿ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಲಿಸ್ಟ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಪ್ರಕಾರ, ಎಲ್ಲರ ಪ್ರಕಾರ ಅಲ್ಲ, ನನ್ನ ಪ್ರಕಾರ ಇವರು ಟಾಪ್ 5 ಗೆ ಬರ್ಬೋದಂತ ನನ್ನ ಅನಿಸಿಕೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಈ 5 ಜನ ಇದ್ದಾರೆ ಟಾಪ್ 5 ಅಲ್ಲಿ. ಅದು ಯಾರಂತ ಮಾತಾಡೋಣ. ನೋಡಿ, ಮೊದಲನೇದಾಗಿ ನಮ್ಮ ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರ್ಬೋದು, ಬಟ್ ಬೇಗನೆ ಬಂದ್ರು. ವೈಲ್ಡ್ ಕಾರ್ಡ್ ಅಲ್ಲಿ ಸುಮಾರು ಒಂದು 20 ದಿನ 30 ದಿನ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರು. ಆದ ಕಾರಣ ಇವ್ರಿರೋ ಇನ್ನೂ 9 ಜನ ಕಂಟೆಸ್ಟೆಂಟ್ಗಳಲ್ಲಿ, ಅಲ್ಲಿರೋದು 10 ಜನ ಕಂಟೆಸ್ಟೆಂಟ್ಸ್. ಆ 10 ಜನದಲ್ಲಿ 9 ಜನಕ್ಕಿಂತ ಇವ್ರು ಟಾಪ್ ಆಗಿರ್ತಾರೆ. ಕಾರಣ ಏನಂದ್ರೆ, ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿದ್ದಾರೆ, ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವನ ತೋರಿಸ್ಕೊಂಡಿದ್ದಾರೆ, ಎಂಟರ್ಟೈನ್ಮೆಂಟ್ ಬಂದಾಗ ಕಾಮಿಡಿನೂ ಮಾಡ್ತಾರೆ, ಹಾಡು ಆಡ್ತಾರೆ, ಯಾರಿಗೆ ಯಾವುದೇ ಮುಲಾಜಿಲ್ದೆ ಮಾತಾಡ್ತಾರೆ. ಇವೆಲ್ಲ ಕನ್ಸಿಡರ್ ಮಾಡಿದಾಗ ಇವರು ಟಾಪ್ 1 ಅಲ್ಲಿ ಇದ್ದೇ ಇರ್ತಾರೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಇನ್ನೊಂದು, ಹನುಮಂತ್ ಅವರು ಎಕ್ಸ್ಟ್ರಾರ್ಡಿನರಿ ಗೇಮ್ ಒಂದ್ ವೇಳೆ ಗೆಲ್ಲೋ ತಾಕತ್ತಿದ್ಯಾ ಅಂತ ಕೇಳೋದಾದ್ರೆ ಒಂದು ಮಾತ್ರ ತಪ್ಪು ಮಾಡ್ತಾ ಇದಾರೆ. ಇನ್ನು ಸ್ವಲ್ಪ ಹೆವಿ ಮಾತಾಡ್ಬೇಕು, ಟಾಂಟ್ ಕೊಡ್ಬೇಕು ಬೇರೆಯವ್ರಿಗೆ. ಫೇಸ್ ಅಂತ ಬಂದಾಗ ನನ್ಗೆ ಅನ್ಸಿದರಿ, ನಾನು ಹೇಳಿದೀನಿ, ಅವ್ರು ಮಾಡಿದಾರ್ರಿ, ಓದ್ರಿ ಅಂತ ನಿನ್ನ ಕಿಚ್ಚ ಸರ್ ಎಪಿಸೋಡ್ ನೋಡಿರ್ತೀರಾ. ಆ ರೀತಿ ಆಗ್ಬಾರ್ದು, ಹೆಚ್ಚಾಗಿ ಮಾತಾಡ್ಬೇಕು. ಆ ಪಂಚ್ ಹೊಡಬೇಕಾದ್ರೆ ಯಾವ ರೀತಿ ಆದ್ರೆ ಇತ್ತೋ ಆ ರೀತಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ನಾ ಟಾಪ್ 5 ಅಲ್ಲಿ ಒಂದಾಯ್ತು ಹನುಮಂತ್. ಇನ್ನ ಸೆಕೆಂಡ್ ಅಂತ ಬಂದ್ರೆ ಖಂಡಿತವಾಗ್ಲೂ ಮಂಜಣ್ಣ ಇದ್ದೇ ಇರ್ತಾರೆ. ಖಂಡಿತವಾಗ್ಲೂ 100% ಮಂಜಣ್ಣ ಇರ್ತಾರೆ. ಯಾಕೆ ಅಂದ್ರೆ ಎಂಟರ್ಟೈನ್ಮೆಂಟ್ ಇದೆ, ಟಾಸ್ಕ್ ಆಡ್ತಾರೆ, ಇನ್ವಾಲ್ವ್ಮೆಂಟ್ ಇದೆ, ಯಾವೊಂದು ಆರ್ಗ್ಯುಮೆಂಟ್ ಬಂದಾಗ ಆರ್ಗ್ಯುಮೆಂಟ್ ಇದೆ, ಎಲ್ಲಾನು ಇದೆ. ಒಂದಿಲ್ಲ, ಏನ್ ಗೊತ್ತಾ, ಫ್ಯಾನ್ಸ್ ತುಂಬಾ ಕಡಿಮೆ ಇದಾರೆ. ಮನೆ ಇನ್ವಾಲ್ವ್ಮೆಂಟ್ ಇದೆ, ಟಾಸ್ಕ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲಾನು ಇದೆ, ಬಟ್ ಫ್ಯಾನ್ಸ್ ತುಂಬಾನೇ ಕಡಿಮೆ ಇದಾರೆ. ಹನುಮಂತ್ಗೆ ಫ್ಯಾನ್ಸ್ ತುಂಬಾ ಇದಾರೆ, ಆಟ ಇದೆ, ಎಲ್ಲ ಇದೆ, ಬಟ್ ಇವ್ರಿಗೆ ಫ್ಯಾನ್ಸ್ ತುಂಬಾ ಕಡಿಮೆ ಇದಾರೆ. ಆದ ಕಾರಣ ಅದೊಂದು ಎಫೆಕ್ಟ್ ಆಗ್ತಾ ಇದೆ. ಬಟ್ ಚಾನಲ್ ಅವರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅನ್ಸುತ್ತೆ. ಯಾಕಂದ್ರೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಯಾವಾಗಾದ್ರೂ ಹೊರಗಡೆ ಹೋದ್ರು ಆವಾಗ ಸ್ಟಾರ್ಟ್ ಮಾಡಿದ್ದೆ ಮಂಜಣ್ಣ ಇಲ್ಲ 11ನೇ ಸೀಸನ್ ಅಂದ್ರೆ ದಿಸ್ ಇಸ್ ಇನ್ಕಂಪ್ಲೀಟ್ ಸೀಸನ್ ಆಗುತ್ತೆ. ಆ ರೀತಿ ಆಗುತ್ತೆ. ಒಂದು ಸ್ಟ್ರಾಟಜಿ ಆಗೋದು, ಗ್ರೇ ಆಗಿರ್ಬೋದು, ಗ್ರೇ ಏರಿಯಾ ಅಂತೀವಲ್ಲ, ಆ ರೀತಿಯಾಗಿ ಪ್ರತಿಯೊಂದು ತಗೊಂಡಾಗ ಮಂಜಣ್ಣ ಬಿಗ್ ಬಾಸ್ ಮನೆಯಲ್ಲಿ TRP ಅಲ್ಲಿ ಇದ್ದೇ ಇರ್ತಾರೆ. ಮೊನ್ನೆ TRP ಅಂತ ಬಂದಾಗ ಎಲ್ಲರೂ ಅವ್ರಿಗೆ 12ನೇ ಸ್ಥಾನ ಕೊಟ್ಟಿದ್ರು, ನೋಡೇ ಇರ್ತೀರ. ಆದ ಕಾರಣ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಮಂಜಣ್ಣ. ಇನ್ನ ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು. ಹೌದು, ತ್ರಿವಿಕ್ರಮ್ ಅವರು ಆಟ ಆಡ್ತಾ ಇದಾರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಕ್ಸ್ಟ್ರಾರ್ಡಿನರಿ ಆಟ ಆಡ್ತಾ ಇದಾರೆ, ಇಲ್ಲ ಅಂತಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲೋ ಸ್ವಲ್ಪ ಜೀರೋ ಆಗ್ತಾ ಇದೆ. ಈಗೀಗ ಅದನ್ನು ಶುರು ಮಾಡ್ಕೊಂಡಿದ್ರು ಅನ್ಸುತ್ತೆ. ಲಾಸ್ಟ್ ಜೈಲಲ್ಲಿ ನೋಡಿದಾಗ ಅದೇ ಶುರು ಮಾಡ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ವ್ಯಕ್ತಿತ್ವ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದಾರೆ. ಕೆಲವು ಸಲ ಬ್ಯಾಡ್ ಆಗಿದ್ದು ಪರವಾಗಿಲ್ಲ, ಎಮೋಷನಲ್ಲಿ ತುಂಬಾ ಫ್ಯಾನ್ಸ್ ಕನೆಕ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವರಿಗೆ. ಇಲ್ಲಿ ಹನುಮಂತು, ಮಂಜಣ್ಣ, ತ್ರಿವಿಕ್ರಮ್ ಅಂತ ತಂದಾಗ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರಿಗೆ ತುಂಬಾನೇ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದಾರೆ ತ್ರಿವಿಕ್ರಮೇ ಗೆಲ್ಲಿ ಅಂತ. ಆದ ಕಾರಣ ಮೊದಲು ಹನುಮಂತ್ ಆಯ್ತು, ಅದಾದ್ಮೇಲೆ ಮಂಜಣ್ಣ ಆಯ್ತು, ಈಗ ತ್ರಿವಿಕ್ರಮ್ ಆಯ್ತು. ಇನ್ನು 2 ಸ್ಥಾನ ಬಾಕಿ ಇದೆ. ಈ 2 ಸ್ಥಾನ ಯಾರಂತ ಬಂದಾಗ ಖಂಡಿತವಾಗ್ಲೂ ಮೋಕ್ಷದ ಪೈ ಅವರು ಬಂದೇ ಬರ್ತಾರೆ. ಕಾರಣ ಏನಂದ್ರೆ, ನೀವು ತುಂಬಾ ಜನ ಕಮೆಂಟ್ಸ್ ನೋಡ್ತಾ ಇರ್ತಾರ. ಇಲ್ಲಿ ಏನ್ ಗೊತ್ತಾ, ಅವ್ರ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದಾಗ ತುಂಬಾ ಚೆನ್ನಾಗಿರುತ್ತೆ, ಬೇರೆ ಕಂಟೆಸ್ಟೆಂಟ್ ಸರಿ ಇಲ್ಲ ಅಂದಾಗ ಬರ್ತಾನೆ ಇರುತ್ತೆ. ಒಂದು ನೋಡಿ, ಮೋಕ್ಷತ್ ಅವರು ಆಲ್ಮೋಸ್ಟ್ ಆಲ್ ಫಿಸಿಕಲ್ ಟಾಸ್ಕ್ ಆಡಿರೋದು ಅಷ್ಟು ಕಾಣಿಲ್ಲ, ಎಂಟರ್ಟೈನ್ಮೆಂಟ್ ಏನು ಇಲ್ಲ. ಮತ್ತೆ ಟಾಪ್ 5 ಅಲ್ಲಿ ಹೇಗೆ ಬರ್ತಾರ ಅಂತ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಈಗ ಮಂಜಣ್ಣ ವಿರುದ್ಧ ಹಾಕೊಂಡಿದ್ದಾರೆ, ತ್ರಿವಿಕ್ರಮನ ವಿರುದ್ಧ ಹಾಕೊಂಡಿದ್ದಾರೆ, ರಜತನ ವಿರುದ್ಧ ಹಾಕೊಂಡಿದ್ದಾರೆ, ಗೌತಮ್ ವಿರುದ್ಧ ಇದ್ದಾರೆ. ಇಷ್ಟು ಜನ ವಿರುದ್ಧ ಎಲ್ಲ ಇವರು ಫೇಸ್ ಮಾಡ್ಬೇಕಾದ್ರೆ, ಸಿಂಗಲ್ ಆಗಿ ಆಟ ಆಡಬೇಕಾದ್ರೆ ಟಾಪ್ ಹೇಗ್ ಬರಲ್ಲ ಹೇಳಿ? ಅವ್ರ ವಿರೋಧಿಗಳೆಲ್ಲ ಇವ್ರಿಗೆ ಓಟ್ ಹಾಕ್ತಾರೆ. 4 ಜನ ವಿರೋಧಿಗಳಿದ್ದಾರೆ. ಈಗ ಭವ್ಯಗೌಡ ಮೋಕ್ಷದಾಗ ಆಗಲ್ಲ, ಭವ್ಯಗೌಡಗೂ ಮೋಕ್ಷದಾಗ ಆಗಲ್ಲ, ಅದಾದ್ಮೇಲೆ ತ್ರಿವಿಕ್ರಮಗೂ ಮೋಕ್ಷದಾಗ ಆಗಲ್ಲ, ಮಂಜಣ್ಣಿಗೂ ಮೋಕ್ಷದಾಗ ಆಗಲ್ಲ, ಗೌತಮಿಗೂ ಮೋಕ್ಷದಾಗ ಆಗಲ್ಲ. ಇಷ್ಟು ಜನಕ್ಕೆ ಆಗಲ್ಲ ಅಂದ್ರೆ ಇವ್ರಿಗೆಲ್ಲ ಹೊರಗಡೆ ಎಲ್ಲ ಆಗ್ಬೇಕು ತಾನೆ. ಆದ ಕಾರಣ ಇವರೆಲ್ಲ ವಿರೋಧಿಗಳು ವೋಟ್ ಮಾಡಿ ಇವರೆಲ್ಲ ಒಂದು ವಿರುದ್ಧ ಕಟ್ಕೊಂಡಿರೋದಕ್ಕೆ, ಅದೇ ರೀತಿ ಸಿಂಗಲ್ ಆಗಿ ಆಡ್ತಿರೋದಕ್ಕೆ ಖಂಡಿತವಾಗಲೂ ಟಾಪ್ 5 ಅಲ್ಲಿ ಇರ್ತಾರಂತ ನನ್ನ ಅನಿಸಿಕೆ. ಇರಿಸ್ಕೊಂತಾರೆ ಕೂಡ, ಇರಬೇಕು ಕೂಡ, ಆ ರೀತಿ ಇರುತ್ತೆ. 4 ಆಯ್ತು. ಒಂದು ಹನುಮಂತು, ಮಂಜು, ತ್ರಿವಿಕ್ರಮು, ಅದಾದ್ಮೇಲೆ ನಮ್ಮ ಮೋಕ್ಷತ.
4 ಜನ ಆದ್ರು. ಇನ್ನೊಂದು ಸ್ಥಾನ ಅಂತ ಬಂದಾಗ ನಾನು ಲಾಸ್ಟ್ ಟೈಮ್ ಅಲ್ಲಿ ಟಾಪ್ 5 ಅಂತ ಹೇಳಿದಾಗ ನಮ್ಮ ಇವ್ರನ್ನ ಹೇಳಿದ್ದೆ, ಯಾರನ್ನ, ಭವ್ಯ ಗೌಡನ ಹೇಳಿದ್ದೆ. ಬಟ್ ಭವ್ಯ ಗೌಡ ಕೇವಲ ಫಿಸಿಕಲ್ ಟಾಸ್ಕ್ ಮಾತ್ರ ಸೀಮಿತ ಆಗ್ತಾ ಇದಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಕಂಪೇರ್ ಟು ಮೋಕ್ಷಿತಾ ಫ್ಯಾನ್ಸ್ ಕಡಿಮೆ ಇದ್ರೆ ಭವ್ಯ ಗೌಡಗೆ ಫ್ಯಾನ್ಸ್ ತುಂಬಾನೇ ಆಗಿದ್ರೆ ಮೋಕ್ಷಿತಾ ಅವರಿಗೆ. ಆದ ಕಾರಣ ಫಿಸಿಕಲ್ ಟಾಸ್ಕ್ ಬಿಟ್ಟು ಇನ್ನೂ ಆಡ್ಬೇಕು. ಏನಕ್ಕಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ 11ನೇ ಸೀಸನ್ ನೋಡಿದಾಗ ಅನ್ಸಿದ್ ಮಾತ್ರ ಒಂದೇ, ಬಾಯ್ ಮಾಡಬೇಕು, ಜಗಳ ಆಡಬೇಕು, ಫೈಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು. ಈಗಿದ್ರೇನೆ ಮಾತ್ರ ಇವರು ಕಲರ್ಸ್ ಕನ್ನಡದಾಗ್ಲಿ ಇಲ್ಲ ಬಿಗ್ ಬಾಸ್ ಟೀಮ್ ಅವರಲ್ಲಿ ಕನ್ಸಿಡರ್ ಮಾಡ್ತಾರೆ. ಆ ರೀತಿ ಆಟ ಚೆನ್ನಾಗಿ ಆಟ ವ್ಯಕ್ತಿತ್ವ ಚೆನ್ನಾಗಿದೆ, ಆಟ ಇದೆ, ಇನ್ನೊಂದಿದೆ, ಏನೋ ಅಂತ ಇದೆ ಅನ್ಕೊಂಡಿದ್ರೆ ಶಿಶಿರ್ ಅವ್ರು ಔಟ್ ಆಗ್ತಿರ್ಲಿಲ್ಲ. ಎಂಟರ್ಟೈನ್ಮೆಂಟ್ಗೆ ಕಡಿಮೆ ಇದ್ದಿಲ್ಲ. ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ಒಂದು ಎಕ್ಸ್ಪ್ರೆಷನ್ ಮಾಡ್ತಾ ಇದ್ರು, ಏನೋ ಒಂದು ಚಟುವಟಿಕೆಯಲ್ಲಿ ಅವ್ರನ್ನ ತೊಳಸ್ಕೊಂತ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು, ಒಳ್ಳೆ ವ್ಯಕ್ತಿ ಆಗಿದ್ರು. ಆದ್ರೂ ಅವ್ರನ್ನ ಹೊರಗಡೆ ಹಾಕಿದ್ರು. ಆ ರೀತಿಯಾಗಿ ಎಲ್ಲದಕ್ಕೂ ಇವ್ರು ಕನ್ಸಿಡರ್ ಮಾಡದೇನೆ ಆಡ್ಬೇಕು, ಜಗಳ ಆಡಬೇಕು, ಗಲಾಟೆ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು, ಎಲ್ಲಾನು ಮಾಡಬೇಕು. ಆ ರೀತಿಯಾಗಿ ಕೇವಲ ಫಿಸಿಕಲ್ ಟಾಸ್ಕ್ ಹತ್ರ ಮಾತ್ರ ಇವರು ಬರೋದು ಕಡಿಮೆ ಅನ್ಸುತ್ತೆ. ಈ ಮಧ್ಯೆ ಗೌತಮಿ ಅವರು ತುಂಬಾನೇ ಆಟ ಚೆನ್ನಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಪಾಸಿಟಿವ್ ಅಂತಿದ್ದ ಗೌತಮಿ ತುಂಬಾನೇ ಬದಲಾಗಿದ್ದಾರೆ. ಮಂಜನಿಗೆ ವಾರ್ನಿಂಗ್ ಕೊಟ್ಟರು ಲಾಸ್ಟ್ ವೀಕ್ ಅಲ್ಲಿ. ಈ ವಾರ ಇವತ್ತಿನ ಪ್ರೋಮೋದಲ್ಲಿ ಜಗಳ ಆಡ್ತಾ ಇದ್ದಾರೆ. ಯಾರ ಜೊತೆ? ರಂಜಿತ್ ಅವ್ರ ಜೊತೆ. ಈ ರೀತಿ ಆದಾಗ ಅವ್ರು ಎಲ್ಲೋ ಟಾಪ್ 5 ಒಳಗೆ ಬರ್ತಾರ ಅಂತ ನಿಮ್ಗೆ ಒಂದು ಡೌಟ್ ಬರ್ಬೋದು, ರಜತ್ ಅವ್ರು ಟಾಪ್ 5 ಇರಲ್ಲ ಅಂತ. ಇರಲ್ಲ, ಅವ್ರ ಮಾತಿನ ಬರದಲ್ಲಿ ಮಾತಾಡೋ ಇರದಲ್ಲಿ ಹೊರಗೆ ಬಂದ್ಬಿಡ್ತಾರ ಅನ್ಸುತ್ತೆ ನನ್ಗೆ ಅನ್ಸಿರೋ ಪ್ರಕಾರ. ಮತ್ತೆ ಟಾಪ್ 5 ಅಲ್ಲಿ ಅಂತ ತಗೊಂಡಾಗ ಟಾಪ್ 6 ಆದ್ರೆ ಖಂಡಿತವಾಗ್ಲೂ ರಜತ್ ಅವ್ರು ಇದ್ದೇ ಇರ್ತಾರೆ. ಬಟ್ ಟಾಪ್ 5 ಅಲ್ಲಿ ಬರೋದು ನನಗೆ ಡೌಟ್ ಅನ್ಸುತ್ತೆ. 50 ದಿನ ಆದ್ಮೇಲೆ ಬಂದಿದ್ದಾರೆ, ಉಳಿಸ್ಕೊಂತಾರ ಇಲ್ಲ ಅಂತ ಕೊನೆ ಟೈಮ್ ಅಲ್ಲಿ ಹೊರಗೆ ಹಾಕಿದ್ರೆ ಹಾಕ್ಬೋದು. ಇಲ್ಲ ಟಾಪ್ 6 ಅಂತ ತಗೊಂಡಾಗ ರಜತ್ ಅವ್ರನ್ನ ಇದ್ರು ಇಳಿಸ್ಬೋದು. ಏನಕ್ಕಂದ್ರೆ ಅವ್ರು ಬಂದ ಮೇಲೆ ತುಂಬಾ ಆಟ ಬದಲಾವಣೆ ಆಗಿದೆ. ಆದ ಕಾರಣ ನನ್ನ ಪ್ರಕಾರ ಟಾಪ್ 5 ಅಂದ್ರೆ ಒಂದು ಹನುಮಂತು, ತ್ರಿವಿಕ್ರಮು, ಮಂಜು, ಮೋಕ್ಷತಾ 4 ಜನ ಆದ್ರು. ಇನ್ನೊಂದಂತ ಬಂದ್ರೇನ ನಮ್ಮ ಭವ್ಯ ಗೌಡ. ಅದಾದ್ಮೇಲೆ ಇನ್ನೊಂದು ತಗೊಂಡ್ರೆ ರಜತ್. ಈ ಟಾಪ್ 6 ಇರ್ತಾರೆ ಅಂತ ನನ್ನ ಸಂಸ್ಥೆ. ಬಟ್ ಭವ್ಯ ಗೌಡ ಇನ್ಮೇಲೆ ಆಟ ಬದಲಾವಣೆ ಮಾಡಬೇಕು. ಬದಲಾವಣೆ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆ ಪ್ಲೇಸ್ ನ ಆಕ್ಯುಪೈ ಮಾಡ್ಕೊಂತಾರೆ ನಮ್ಮ ಗೌತಮಿ ಜಾಧವ್ ಅವರು. ಆದ ಕಾರಣ ನನ್ನ ಟಾಪ್ 5 ಇಷ್ಟು. ಈ 5 ಜನ ಈ 80 ದಿನಗಳ ಆಟದಲ್ಲಿ ಇನ್ನು ಮುಂದೆ ಬದಲಾಗಬಹುದು, ಹೇಳಕ್ಕಾಗಲ್ಲ. ಫ್ಯಾಮಿಲಿಗೆ ಬಂದ್ಮೇಲೆ ತುಂಬಾ ಸಲ ಬದಲಾವಣೆ ಆಗಿರೋದಿದೆ. ಯಾರಿಗೆ ಎಫೆಕ್ಟ್ ಆಗುತ್ತೆ, ಯಾರಿಗೆ ಒಳ್ಳೇದಾಗುತ್ತೆ ಗೊತ್ತಾಗಲ್ಲ. ಆದ ಕಾರಣ ಬದಲಾವಣೆ ಆಗ್ಬೋದು. ಮತ್ತೆ ನಿಮ್ಮ ಪ್ರಕಾರ ಟಾಪ್ 5 ಯಾರು ಚೆನ್ನಾಗಿ ಆಡ್ತಾರೆ, ಯಾವ ಕಾರಣಕ್ಕೆ ಬರ್ತಾರೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಫೇವರೇಟ್ ಯಾರು ಟಾಪ್ 5 ಯಾರು ಚೆನ್ನಾಗಿ ಆಡ್ತಾರೆ, ಟಾಪ್ 5 ಯಾರು ಬರಬೇಕು, ಯಾರು ಇರ್ತಾರೆ ಅಂತ ಕಮೆಂಟ್ ಮಾಡಿ. ಯಾವ ಕಾರಣಕ್ಕೆ ಬರ್ತಾರೆ ಅಂತಾನು ಹೇಳಿ. ಯಾಕಂದ್ರೆ ತುಂಬಾ ಬದಲಾವಣೆ ಆಗ್ಬೋದು. 125 ದಿನ ಅಂತ ಆಟ ತಗೊಂಡ್ರೆ ಇನ್ನು 40 ದಿನ ಇದೆ. ಈ 40 ದಿನದಲ್ಲಿ ಯಾರು ಹೇಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಮತ್ತೆ ಈ 80 ದಿನಗಳ ಆಟದಲ್ಲಿ ನಾನು ನೋಡಿದಾಗ, ನನ್ನ ಒಂದು ಎಪಿಸೋಡ್ಸ್ ನೋಡಿದಾಗ, ಫ್ಯಾನ್ಸ್ ನೋಡಿದಾಗ, ಒಂದು ಸೋಷಿಯಲ್ ಮೀಡಿಯಾ ಕನ್ಸಿಡರ್ ಮಾಡಿದಾಗ, ಒಂದು ಆಟ ನೋಡಿದಾಗ, ಎಂಟರ್ಟೈನ್ಮೆಂಟ್ ತಗೊಂಡಾಗ, ಟಾಸ್ಕ್ ತಗೊಂಡಾಗ, ಇವೆಲ್ಲ ಕನ್ಸಿಡರ್ ಮಾಡಿ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಅನ್ಸಿದಾಗ ಈ 5 ಜನ ಟಾಪ್ ಆಗಿರ್ತಾರೆ ಅಂತ ಹೇಳ್ತೇನೆ. ಮೊದಲದಾಗಿ ಹನುಮಂತು, ತ್ರಿವಿಕ್ರಮು, ಮಂಜಣ್ಣ, ಮೋಕ್ಷತಾ, ಭವ್ಯಗೌಡ, ರಜತ್, ಗೌತಮಿ ಆಟ ಚೆನ್ನಾಗಿದೆ. ಇವರಲ್ಲಿ ಯಾರಾದ್ರೂ ಬದಲಾದ್ರೆ ನಮ್ಮ ಭವ್ಯಗೌಡ ಹೊರಗಡೆ ಬಡಬಹುದು ಟಾಪ್ 5 ಇಂದ. ಆದ ಕಾರಣ ಈ ರೀತಿ ಇದೆ ನನ್ನ ಟಾಪ್ 5 ಪರ್ಸ್ಪೆಕ್ಟಿವ್. ಮತ್ತೆ ನಿಮ್ಗೆ ಯಾರಿದೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ